ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಹೆಣ್ಣು ಕೂಡ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತೇನಂತಂದರೆ, ನಾನು ಇವತ್ತೇ ನಿಮಗೇನು ಬೋರಿಂಗ್ ಆಗೋ ಟಾಪಿಕ್ ಏನು ತೊಗೊಂಡು ಬಂದಿಲ್ಲ. ಇದು ಜನರಲಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಮತ್ತು ಆಗ್ತಾನೆ ಇರುತ್ತೆ. ಯಾವ ಥರ ಅಂತಂದರೆ, ನಾನು ಹೇಳೋದು ಈವನ್ ನಮ್ಮ ಲೈಫಲ್ಲಿ ಕೂಡ ಆಗಿದೆ, ಈವನ್ ಆಗ್ತಿರುತ್ತೆ, ಮುಂದೇನೂ ಆಗುತ್ತೆ. ಅದು ಯಾವಾಗಲೂ ಒಂದೇ ಸಮ ಏಕಕಾಲಕ್ಕೆ ಆಗುತ್ತೆ, ಆಗಿರುತ್ತೆ, ಈ ಥರ ಆಗ್ತಿರುತ್ತೆ. ಏನು ಅಂತಂದರೆ, ನಮ್ಮ ಲೈಫಲ್ಲಿ ಏನಾದರೂ ನಾವು ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು, ಅಥವಾ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಅಥವಾ ಏನಾದರೂ ಒಂದು ಒಳ್ಳೆ ಕೆಲಸ ಕೈ ಹಾಕ್ತಿದ್ದೀವಿ ಅಂತ ನಮ್ಮ ಮನಸ್ಸಲ್ಲಿ ಅನ್ಕೋತೀವಿ. ಸೊ ಅದು ನಾವು ಅಂದ್ಕೊಂಡು ಇದ್ದಾಗ ಏನಾದರೂ ಒಂದು ಬಿಸ್ನೆಸ್ ಮಾಡೋದಕ್ಕೋ, ಅಥವಾ ಏನಾದರೂ ಒಂದು ಒಳ್ಳೆ ಕೆಲಸ ಕಾರ್ಯ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ನಮ್ಮ ಮನಸ್ಸಲ್ಲಿ ಇರುತ್ತೆ. ಅದನ್ನು ನಾವು 4 ಜನಕ್ಕೆ, ಈ 4 ಜನ ಇರ್ತಾರಲ್ಲ ನೋಡಿ, ಆ 4 ಜನಕ್ಕೆ ನಾವು ಏನಾದರೂ ಹೇಳಿಬಿಟ್ರೆ ಆ ಕೆಲಸ ಆಗೋದೇ ಇಲ್ಲ. ಹೌದು ತಾನೇ? ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಅಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ, ಏನಾದರೂ ನಮ್ಮ ಲೈಫಲ್ಲಿ ಏನಾದರೂ ಇವಾಗ ಮಾಡಬೇಕು ಅಥವಾ ಏನಾದ್ರು ತೊಗೋಬೇಕು, ಹಿಂಗಿದ್ದೀವಿ. ಎಕ್ಸಾಂಪಲ್ ಹೇಳೋದು, ಈಗ ಗಂಡ ಹೆಂಡ್ತಿರು ಔಟಿಂಗ್ ಹೋಗೋದು, ಚೆನ್ನಾಗಿರೋದು, ನಮ್ಮ ಫೈನಾನ್ಷಿಯಲಿ ಚೆನ್ನಾಗಿರೋದು, ಮತ್ತೇನಾದರೂ ನಾವು ಹೇಳೋದು ಶೋಕಿ ಮಾಡೋದು, ಅದೆಲ್ಲ ನೋಡ್ತಿದ್ರೆ ಕೆಲವ್ರಿಗೆ ಆಗಲ್ಲ. ಯಾವ ಥರ ಅಂದರೆ, ನೋಡು ಅವಳು ಹಂಗೆ, ಇವಳು ಹಿಂಗೆ, ಅವಳು ಯಾವ ಥರ ಶೋಕಿ ಮಾಡ್ತಿದ್ದಾಳೆ, ಹಂಗೆ ಬೆಳೆದ್ಬಿಟ್ಲು, ಹಿಂಗೆ ಬೆಳೆದ್ಬಿಟ್ಲು, ಈ ಥರ ಬಂದ್ಬಿಟ್ಲು ಇವಳು ಅಂತ 4 ಮಾತಾಡ್ತಾರೆ. ಓಕೆನಾ? ಆ 4 ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡೋದಂದರೆ, ಈಗ ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಸಚಿನ್ ಅವ್ರಿಗೂ ಕೂಡ ಅಂದರೆ ಸ್ಯಾರಿ ಬಿಸ್ನೆಸ್ ಮಾಡಬೇಕು, ಆ ಥರ ಏನಾದರೂ ಮಾಡೋ ಮೈಂಡ್ಸೆಟ್ ಇದ್ದರೆ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ವ್ಲಾಗ್ ಮೂಲಕ ಅದನ್ನು ತಿಳಿಸಿದ್ದೆ. ಸೊ ಏನು ಗೊತ್ತಾ, ನನ್ನ ಬಾಯಿ ಸುಮ್ಮನೆ ಇರಲ್ಲ. ಓಕೆನಾ? ಅಂದರೆ ನಮ್ಮನ್ನು ಇಷ್ಟಪಡೋರು ಅಥವಾ ನಮ್ಮ ಏಳಿಗೆನ ಇಷ್ಟಪಡೋರು, ಅವರು ಆ ಥರ ಅವ್ರ ಮೈಂಡ್ ಸೆಟ್ಟಲ್ಲಿ ಅಥವಾ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಜಲಸಿ ಫೀಲ್ ಆಗೋದು, ಅಥವಾ ಅವ್ರು ಬೆಳಿಬಾರ್ದಪ್ಪ, ಅವ್ರು ಹಿಂಗೆ ಇದ್ಬಿಡ್ಲಿ, ತುಳಿಬೇಕು ಅವ್ರನ್ನ ಅನ್ನೋ ಥರ ಅವ್ರಿಗೆ ಮೈಂಡ್ ಸೆಟ್ಟಿಗೆ ಬರೋಲ್ಲ. ಓಕೆ, ಅದಕ್ಕೆ ನಮ್ಮನ್ನು ತುಂಬ ಇಷ್ಟಪಡ್ತಾರೆ. ಚೆನ್ನಾಗಿರಲಿ, ಅವ್ರು ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗಲಿ ಅನ್ನೋ ಥರ ಅವ್ರ ಮನಸ್ಸಲ್ಲಿ ಇರುತ್ತೆ. ಓಕೆನಾ? ಕೆಲವ್ರಿಗೆ ನಮ್ಮನ್ನು ಕಂಡ್ರೆ ಆಗದೆ ಇರೋರು ಇರ್ತಾರಲ್ಲ ನೋಡಿ, ಹೊಟ್ಟೆ ಕಿಚ್ಪಡೋಂಥ ಜನ ಇರ್ತಾರಲ್ಲ ನೋಡಿ, ಮುಂದೆ ಬಂದುಬಿಡ್ತಾಳೆ, ಬೆಳೆದ್ಬಿಡ್ತಾಳೆ, ಹೆಂಗಾದ್ರೂ ಮಾಡಿ ತುಳಿಬೇಕು, ಏನೋ ಕೆಲಸ ಮಾಡೋಕ್ಕಂತ ಹೋಗ್ತಿದ್ದಾಳೆ, ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತಿದ್ದಾಳೆ, ಹೀಗೆ ಮಾಡ್ತಿದ್ದಾಳೆ, ಹಾಗೆ ಮಾಡ್ತಾಳೆ ಅಂತ ಕೆಲವ್ರು ಇರ್ತಾರಲ್ಲ ನೋಡಿ, ಅವ್ರಿಗೆ ಏನಾದರೂ ಒಂದು ಹಿಂಟ್, ಅಥವಾ ನಾವೇ ಏನಾದರೂ ಒಂದು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಮುಂದೆ, ಹಿಂಗೆ ಮಾಡಿದ್ರೆ ಸಕ್ಸಸ್ ಆಗುತ್ತೆ, ನನ್ನ ಕೆರಿಯರ್ ಮುಂದೆ ಈ ಥರ ಇದ್ದರೆ ಚೆಂದ ಅಲ್ವಾ ಅಂತ ಏನಾದರೂ ಒಂದು ಹಿಂಟ್ ಅವ್ರಿಗೆ ಸಿಕ್ಬಿಟ್ರೆ ಸಾಕು. ಅವ್ರು ಏನು ಅನ್ಕೋತಾರೋ ಮನಸ್ಸಲ್ಲಿ ಗೊತ್ತಿಲ್ಲ. ನನಗಂತೂ ನನ್ನ ಲೈಫಲ್ಲಿ ಕೆಲವೊಂದು ಆಗಿದೆ. ಯಾವ ಥರ ಅಂತಂದರೆ, ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ, ಇವನೇನಾದರೂ ಕೆಲಸ ಮಾಡಬೇಕು, ಏನಾದರೂ ಮುಂದೆ ಏನಾದರೂ ಒಂದು ಹೆಜ್ಜೆ ಮುಂದೆ ಇಟ್ಟು ಏನಾದರೂ ಬಿಸ್ನೆಸ್ ವಿಷಯವಾಗಿಯೋ, ಅಥವಾ ಏನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಒಂಚೂರು ಇಂಪ್ರೂವ್ಮೆಂಟ್ ಆಗೋದು, ಅಥವಾ ಏನೇ ಒಂದು ಪರ್ಚೇಸ್ ಮಾಡೋದು, ಒಂದು ಗೋಲ್ಡ್ ಅಥವಾ ಏನೋ ಒಂದು ತೊಗೊಳೋದು ಮಾಡೋದು ಯಾರಿಗಾದ್ರೂ ಹೇಳಿಬಿಟ್ರೆ ಅದು ಆಗೋದೇ ಇಲ್ಲ. ಆ ಕೆಲಸನೇ ಆಗಲ್ಲ ಗೈಸ್, ಅದು ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ನಾನು ತುಂಬ ಸರಿ ನೋಡಿದ್ದೀನಿ. ನಾನು ಇದನ್ನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇರುತ್ತೆ. ಇದು ಅದನ್ನೇನಾದರೂ 4 ಜನಕ್ಕೆ ಹೇಳ್ಬಿಟ್ರೆ ಅದು ಆಗೋದೇ ಇಲ್ಲ, ಅದು ಸಕ್ಸಸ್ಸೇ ಆಗಲ್ಲ. ಅದನ್ನು ಮತ್ತೆ ನನ್ನ ಮೈಂಡ್ ಸೆಟ್ಗೆ ಹತ್ರ ಬಂದ್ಬಿಡ್ತಿದ್ರೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಅದನ್ನ 4 ಜನಕ್ಕೆ ಹೇಳ್ಬಿಟ್ಟಿರ್ತೀನಿ, ಹಿಂಗೆ ಮಾಡಬೇಕು. ನಾನು ಹೇಳಿದ್ರು ಕೂಡ ಮಾತಾಡ್ತಾ ಅದು ಬಂದ್ಬಿಟ್ಟಿರುತ್ತೆ, ಬಯಲ್ ಫುಲ್ ಹೇಳ್ಬಿಟ್ಟಿರ್ತೀನಿ ಅವ್ರುಗಳಿಗೆ. ಸೊ ಹೇಳಿದಾಗ ಅವ್ರ ಮನಸ್ಸಲ್ಲಿ ಎಷ್ಟು ಕೊರಗಿರ್ತಾರೆ ನನಗಂತೂ ಗೊತ್ತಿಲ್ಲ. ಇಳಂಗೆ ಮಾಡ್ತಾಳಲ್ಲ,
ಎಲ್ಲನೂ ಮಾಡ್ತಾಳೆ. ಯೂಟ್ಯೂಬ್ ಮಾಡ್ತಾಳೆ, ಇನ್ಸ್ಟಾದಲ್ಲಿದ್ದಾಳೆ, ಆ್ಯಕ್ಟಿವ್ ಇದ್ದಾಳೆ. ಇಷ್ಟೊಂದು ಮಗು ಕಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು ಮತ್ತು ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಇದ್ದು ಮತ್ತು ಇನ್ನೊಂದು ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಇವಳು ಮುಂದೆ ಬರ್ತೀನಿ ಅಂತಾಳೆ ಅಂತ ಅವ್ರ ಮನಸ್ಸಲ್ಲಿ ಎಷ್ಟು ಕೊರಗ್ಬಿಡ್ತಾರೋ ನಂಗಂತೂ ಗೊತ್ತಿಲ್ಲ. ಅವ್ರು ಎಷ್ಟು ಕೊರಗ್ತಾರೋ ನಾನು ಅಷ್ಟೇ ಕೊರಗೋಗ್ಬಿಡ್ತೀನಿ. ನನಗೆ ಅದನ್ನು ಮಾಡೋದಕ್ಕೆ ಮೈಂಡಿಗೆ ಬರಲ್ಲ, ಫುಲ್ ಬ್ಲಾಕ್ ಆಗಿಬಿಡುತ್ತೆ ಮೈಂಡು. ಒಬ್ರಿಗೊಂಥರ ಹೇಳ್ಕೊಂಡಿರ್ತೀನಿ ಆ ಥರ ಹಿಂಗೆ ಮಾಡಬೇಕು ಅಂತ. ಬಟ್ ಅದು ನನಗೆ ಸ್ವಲ್ಪ ದಿನ ನಂಗೆ ಎಫೆಕ್ಟ್ ಹೊಡಿತಿರುತ್ತೆ, ಅದು ನನಗೆ ಗೊತ್ತಾಗ್ತಿರುತ್ತೆ. ನನಗೆ ಮೂಡಿರಲ್ಲ, ಮಾಡಬೇಕು ಅಂತ ಮೂಡ್ ಬರಲ್ಲ. ಒಂದು ಮೈಂಡೆಲ್ಲ ತೆಗೆದ್ಬಿಟ್ಟಿರ್ತೀನಿ ನಾನು, ಅದನ್ನು ತೆಗೆದ್ಬಿಟ್ಟಿರ್ತೀನಿ, ಮೈಂಡಿಂದ ಹೋಗ್ಬಿಟ್ಟಿರುತ್ತೆ. ಮತ್ತು ಮೂಡಿರಲ್ಲ ಒಂದು, ಮತ್ತು ನನಗೆ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿರುತ್ತೆ, ಅಥವಾ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಅವಳು ಕೂಡ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿರುತ್ತೆ, ಅಥವಾ ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಅದು ಬಿಟ್ಟು ಏನಾದರೂ ಹಿಂಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಆಗಿ ಆ ಒಂದು ಕೆಲಸ ಮಾಡೋಕ್ಕೆ ಅದು ಆಗೋದೇ ಇಲ್ಲ, ಇಷ್ಟಕ್ಕೆ ಸ್ಟಾಪ್ ಆಗಿಬಿಡುತ್ತೆ, ನಿಂತೋಗ್ಬಿಡುತ್ತೆ ಕಂಪ್ಲೀಟಾಗಿ. ಅದು ಮುಂದಕ್ಕೆ ಏನಾದರೂ ಇನ್ನು ಮಾಡಬೇಕು ಅಂತ ಅದು ಮೈಂಡಿಗೆ ಬರಲ್ಲ. ನಾನು ಇದನ್ನು ಅಂದ್ಕೊಂಡಿದ್ದೆ ಅಲ್ವಾ, ಇದನ್ನು ಮಾಡಬೇಕು, ಸೊ ಮಾಡೋಣ ಅಂತ ಅಂದ್ಕೊಳ್ಳೋಕ್ಕೆ ಮೈಂಡಿಗೆ ಬರಲ್ಲ. ಆ ಕಡೆ ಫುಲ್ ಮೈಂಡೇ ಡೌಟ್ ಆಗ್ಬಿಟ್ಟಿರುತ್ತೆ ಬೇರೆ ಕಡೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಆ ಜನಗಳ ಕಣ್ಣಿಗೆ ಹಂಗೆನಾ, ಅವ್ರ ಮೈಂಡ್ ಸೆಟ್ಟೇ ಆ ಥರನಾ, ಅವ್ರ ಕಣ್ಣು ಹಾಕಿದ್ರೆ ಅದು ಒಂದು ಗಾದೆನೇ ಇದೆ, ದೇವ್ರ ಕಣ್ಣಿನ ತಪ್ಪಿಸ್ಕೋಬೋದು, ಜನಗಳ ಕಣ್ಣಿನ ತಪ್ಪಿಸ್ಕೊಳಕ್ಕಾಗಲ್ಲ ಅಂತಾರಲ್ಲ. ಜನಗಳ ಕಣ್ಣಿಗೆ ಮರणे ಸಿಡಿತು ಅಂತ ಒಂದು ಗಾದೆ ಇದೆ, ಅದು ನಿಜವಾಗ್ಲೂ ನಿಜಾನೇ. ಸೊ ನಾನು ಅನ್ಕೋತಿರ್ತೀನಿ, ನನಗೀಗ ಕೂಡ ಪ್ರೆಸೆಂಟು ನನಗೆ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅನ್ನೋದು ಮೈಂಡಲ್ಲಿದೆ. ಬಟ್ ಅದನ್ನು ನಾನು ಈಗಲೂ ಮೆನ್ಷನ್ ಮಾಡ್ತಿದ್ದೀನಿ, ನನ್ನನ್ನು ಇಷ್ಟಪಡೋರು ನನ್ನ ಹೇಳಿಕೆನೇ ಇಷ್ಟಪಡ್ತಾರೆ, ಮತ್ತು ಅವ್ರಿಗೆ ಒಳ್ಳೇದಾಗಲಿ ಅಂತ ಹರಿಸ್ತಾರೆ. ಬಟ್ ನನಗೆ ನನ್ನನ್ನು ಇಷ್ಟಪಡದೇ ಇರೋ, ನನಗೆ ಆಗದೇ ಇರೋ ಇರ್ತಾರಲ್ಲ ಕೆಲವೊಬ್ಬರು, ಅದು ನನಗೂ ಕೂಡ ಅವ್ರು ಕಂಡ್ರೆ ಆಗಲ್ಲ ಅಂಥವ್ರು ಇರ್ತಾರಲ್ಲ, ಅಂಥವ್ರಿಗೆ ಏನಾದರೂ ಈ ಥರ ವಿಷಯ ಮುಟ್ತು ಅಂದ್ಬಿಟ್ರೆ ಅವರು ಕೊರ್ಗಿ ಮಾಡಬಾರ್ದು, ಅವಳು ಎಷ್ಟೆಲ್ಲ ಮಾಡ್ಬಿಡ್ತಾಳೆ ನೋಡು ಹಂಗೆ ಹಿಂಗೆ ಅಂತ ಒಂದು ನನಗೆ ಮಾಡೋ ಮೈಂಡ್ ಸೆಟ್ಟೇ ಹೋಗ್ಬಿಟ್ಟಿರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಾವಂತೂ ಕೂಡ ನನಗೆ ಅನಿಸ್ತಿರುತ್ತೆ, ನನಗೆ ಸೆನ್ಸ್ ಹೊಡಿತಿರುತ್ತೆ, ಹಿಂಗೆ ಆಗ್ತಿದೆ ಯಾಕೋ, ನಾ ಮಾಡೋ ಕೆಲಸ ಯಾಕೋ ಮಾಡಬೇಕು ಅಂತ ನನ್ನ ಮೈಂಡಿಗೆ ಬರ್ತಿಲ್ಲ, ಏನಾಗಿದೆಯೋ ಅಪ್ಸ್ ಆ್ಯಂಡ್ ಡೌನ್ ಆಗಿದೆ ಏನಾದರೂ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆಲ್ಲ ಅವಾಗವಾಗ ವಿಸಿಟ್ ಮಾಡ್ತಾನೆ ಇರ್ತೀವಿ, ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ, ಅಥವಾ ಏರಿಯಾ ಒಂದು ಆಗಿದ್ರು ಕೂಡ ಕಳ್ಕೊಂಡು ಬರಲಿ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ತೀವಿ. ಬಟ್ ಅದ್ರ ಮಧ್ಯದಲ್ಲಿ ಏನೇನಾದರೂ ಪ್ರಾಬ್ಲಮ್ ಇದೆ ಬರ್ತಾನೆ ಇರುತ್ತೆ. ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸಗಳು ಮಾಡೋಕ್ಕೆ ಆಗಲ್ಲ. ಈ ಒಂದು 4 ಜನ ಇರ್ತಾರಲ್ಲ ನೋಡಿ, ನಿಮ್ಮ ಲೈಫಲ್ಲೂ ಕೂಡ ಈ 4 ಜನ ಇದ್ದೇ ಇರ್ತಾರೆ. ಗೈಸ್ ಏನು ಗೊತ್ತಾ, ನಾನು ಹೇಳೋ ಒಂದು ಕಿವಿ ಮಾತು, ಒಂದು ಗುಟ್ಟು ಅಂತಂದರೆ, ನೀವು ಮಾಡೋ ಕೆಲಸನ ದಯವಿಟ್ಟು ಸೀಕ್ರೆಟಾಗಿ ಮಾಡಿ. ಯಾರ ಮುಂದೇನೂ ಯಾರ ಹತ್ರನೂ ಹೋಗಿ ಓಪನ್ ಅಪ್ ಆಗಿ ಯಾವುದೇ ಕಾರಣಕ್ಕೂ ಹೇಳ್ಕೊಳ್ಳೋಕ್ಕೆ ಹೋಗ್ಬಿಡಿ. ನೀವು ಮಾಡಾದಮೇಲೆ, ಸಕ್ಸಸ್ ಆದಮೇಲೆ ಗೊತ್ತಾದರೆ ನೋ ಪ್ರಾಬ್ಲಮ್, ಓಕೆನಾ. ನೀವು ಮಾಡೋಕ್ಕಿಂತ ಮುಂಚೆನೇ ಇನ್ನೂ ಸಕ್ಸಸ್ಸೇ ಆಗಿಲ್ಲ, ಏನೂ ಇಲ್ಲ ಅನ್ನೋಕ್ಕಿಂತ ಮುಂಚೆನೇ ಹೋಗೋ ಅವ್ರ ಹತ್ರ ಹೇಳ್ಬಿಟ್ರೆ ಅದು ಖಂಡಿತವಾಗ್ಲೂ ಕೆಲಸ ಆಗೋದೇ ಇಲ್ಲ. ಅದು ಫುಲ್ ನಮಗೇನೆ ಡಿಮೋಟಿವೇಟ್ ಆಗಿಬಿಡ್ತೀವಿ. ಅದೇ ಅಯ್ಯೋ ಮಾಡಿದ್ರೆ ಬೇಡ ಬಿಡಪ್ಪ, ಅದನ್ನು ಯಾರು ಮಾಡ್ತಾರೆ ಅನ್ನೋ ಥರ ನಮ್ಮ ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿರುತ್ತೆ. ಆ ಥರ ಅವ್ರ ಮೈಂಡ್ ಯಾವ ಥರ ಕೆಲಸ ಮಾಡಿರುತ್ತೆ ನೋಡಿ. ನನಗೆ ಅನಿಸ್ತಿರುತ್ತೆ, ನಾನು ಯಾರ ಹತ್ರ ಆ ಥರ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ನಾನು ಕ್ಯಾಮ್ರಾ ಮುಂದೆನೇ ಬಂದು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಅಂದರೆ ಎಲ್ಲ ಯೂಟ್ಯೂಬರ್ಸ್ ಇವಾಗ ಮಾಡ್ತಿದ್ದಾರೆ, ನಾನು ಕೂಡ ಒಂದು ಟ್ರೈ ಮಾಡಲ ಅಂತ ಸಚಿನ್ ಅವ್ರಿಗೆ ಒಪಿನಿಯನ್ ಕೇಳಿದ್ದೆ. ಅವ್ರು ಮಾಡು ಅಂತ ಹೇಳಿದರು. ಇವನ್ ಅವರು ಕೂಡ ಕೇಳಿದಾಗ ಈಗೊಂದು ಫ್ಯೂ ಡೇಸ್ ಬ್ಯಾಕಲ್ಲ ಕೇಳಿದೆ, ಈ ಥರ ಏನಾದರೂ ಮಾಡ್ಲಮ್ಮ ಅಂತಂದೆ. ಸರಿ ಮಾಡು ಅಂತ ಅಂತಿದ್ದರು. ನೆಕ್ಸ್ಟ್ ಮಾತೇ ಇಲ್ಲ. ನೆಕ್ಸ್ಟ್ ಡೇ ಕೇಳಿದ್ರೆ ನೋಡೋಣ ಸುಮ್ಮನೆ ಇರು, ಮಾಡೋಣ ಸುಮ್ಮನೆ ಇರು. ಫೈನಾನ್ಷಿಯಲಿ ಎಲ್ಲ ಬಂದಿತ್ತು ಸ್ಟೇಜ್ ಅಂತಂದರೆ, ಇನ್ನೇನು ಅಮೌಂಟ್ ಎಲ್ಲ ಕೊಟ್ಟು ನನಗೆ ನಾವು ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು, ಓಕೆನಾ, ಸ್ಯಾರೀಸಲ್ಲಿ ತೊಗೊಬರೋಕ್ಕೆ ಅಂತೇಳಿ ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು. ಅಲ್ಲಿವರೆಗೂ ಕೂಡ ಬಂದಿದ್ದು, ಅಲ್ಲಿವರೆಗೂ ಕೂಡ ಸ್ಟೆಪ್ ಬಂದಿತ್ತು. ಇವನು ಅಲ್ಲಿಗೆ ಬಂದಿದ್ದು ಫುಲ್ಲು ಡ್ರಾಪ್ ಔಟ್ ಆಗೋಯ್ತು. ಯಾಕೆ ಅಂತಲೇ ಗೊತ್ತಿಲ್ಲ. ಇದ್ಕಿದಂಗೆ ಅವ್ರ ಮೈಂಡ್ ಸೆಟ್ಟು ಕೂಡ ನೆಕ್ಸ್ಟ್ ಮಾಡೋಣ ಬಿಡು, ಯಾವಾಗಾದ್ರೂ ನೆಕ್ಸ್ಟ್ ಮುಂದೆ ಮಾಡೋಣ, ಟೈಮ್ ಇದ್ರೇನೆ ಮಾಡೋಕ್ಕಾಗುತ್ತೆ ಬಿಡು, ನೆಕ್ಸ್ಟ್ ಹೋಗೋಣ ಬಿಡು ಅಂತಂದ್ಬಿಟ್ಟು ಅವರು ಕೂಡ ಸುಮ್ಮನೆ ಆ ಥರ ಲೇಸಿ ಥರ ಆಗ್ಬಿಟ್ರು.
ನನಗೂ ಇನ್ನೇನು ಅವರೇ ಹೇಳಿದ್ಮೇಲೆ ನಾನು ಇನ್ನೇನಪ್ಪ ಫೋರ್ಸ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಇವಾಗಂತೂ ಅದು ನನ್ನ ಮೈಂಡಿಗೆ ಬರ್ತಿಲ್ಲ. ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಇನ್ನೇನಾದರೂ ಕೆಲಸ ಕಾರ್ಯ ಮಾಡೋದಾಗಿರ್ಬೋದು, ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಲೈಫಲ್ಲಿ, ಹೀಗೆ ಇದ್ರೆ ಆಗಲ್ಲ ಅಂಥೇಳಿ ಅನ್ಕೋತಿರ್ತೀವಿ. ಆ ಗ್ಯಾಪಲ್ಲಿ 4 ಜನ ಇರ್ತಾರಲ್ಲ ನೋಡಿ, ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ, ಆ 4 ಜನದ ಕಣ್ಣು ಬಿದ್ದು ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣು ಅಂತ ಹೇಳ್ತಾರೆ. ಸೊ ಅವ್ರುಗಳೆಲ್ಲ ಅಯ್ಯೋ ಹಂಗೆ ಹಿಂಗೆ ಆಗ್ಬಿಡ್ತಾಳೆ, ಹೆಂಗೆ ಆಗ್ಬಿಡ್ತಾಳೆ ನೋಡಿ, ಅದನ್ನು ಬೇರೆ ಮಾಡ್ತಿದ್ದಾಳೆ, ಮಗುನ ಕೊಟ್ಕೊಂಡು ಹೆಂಗೆಲ್ಲ ಮಾಡ್ತಾಳೆ ಅಂತ ಒಂದು ಇರ್ತಾರಲ್ಲಪ್ಪ. ಸೊ ಹಾಗಂದು ಯಾವ ಕೆಲಸನೂ ಆಗದೆ ಇರೋ ಥರ ಮಾಡಿಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ನಾವು ಕೂಡ ಅರ್ಥ ಮಾಡ್ಕೋಬೇಕಿದ್ದೀನಿ, ಶೇರ್ ಮಾಡ್ಕೋಬಾರ್ದು ಅಂದರೆ ನಾವು ಜನ್ರಲಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ತಿದ್ದನ್ನು ಜಸ್ಟ್ ಆಗ ನಾನು ವ್ಲಾಗ್ ಮಾಡಿ ಹಾಕಿದೆ ಅಷ್ಟೇ. ಕೆಲವರು ಅದರಿಂದನೇ ಹೊಟ್ಟೆ ಕಿಚ್ಪಡೋದು ಅಥವಾ ಕೆಟ್ಟ ಕಣ್ಣ ದೃಷ್ಟಿ ಅಂತಾರಲ್ಲ ನೋಡಿ, ಆ ಥರ ಎಲ್ಲ ಹಾಕಿ ನಮಗೆ ಮಾಡದೆ ನಾವು ಸಕ್ಸಸ್ ಆಗೋ ಥರನೇ ಮಾಡದೆ ಆಗ್ಬಿಟ್ಟಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ನಿಮ್ಗಳಿಗೆ ಹೇಳೋದು ನಾನು, ವ್ಯೂವರ್ಸ್ ಯಾರು ನೋಡ್ತಿದ್ದೀರಿ ನನ್ನ ವಿಡಿಯೋನ ಅವ್ರಿಗೆ ಹೇಳೋದು, ನೀವೇನೇ ಒಂದು ಕೆಲಸ ಕಾರ್ಯ, ಒಂದು ಸಕ್ಸಸ್, ಒಂದು ಬಿಸ್ನೆಸ್ಸು, ಒಂದು ಏನೇ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ದಯವಿಟ್ಟು ಯಾರ ಹತ್ರನೂ ಏನು ಕೂಡ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ. ಏನಾದರೂ ಆ ಥರ ಶೇರ್ ಮಾಡಿಕೊಂಡ್ರೆ ಈ ಥರ ಆಗೋ ಕೆಲಸ ಕೂಡ ಆಗಲ್ಲ. ಅದಲ್ಲಿಗೆ ಡ್ರಾಪ್ಔಟ್ ಆಗಿಬಿಡುತ್ತೆ. ಮತ್ತು ನಿಮಗೆ ಮುಂದೆ ಮಾಡಬೇಕು ಅದನ್ನಂದ್ರೂ ಕೂಡ ಅದು ಮೈಂಡಿಗೆ ಬರಲ್ಲ. ಮೈಂಡ್ ಫುಲ್ ಬ್ಲಾಕ್ ಆಗಿ ಏನಂದ್ರೆ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಅದನ್ನು ಮಾಡಬೇಕು ಅನ್ಕೋತೀವಿ, ಬಟ್ ಅದು ಮಾಡೋಕ್ಕಾಗ್ತದೆ, ಡಿಲೇ ಆಗ್ತಿರುತ್ತೆ. ನೆಕ್ಸ್ಟ್ ಮಾಡಿದ್ರಾಯಿತು, ನೆಕ್ಸ್ಟ್ ಮಂತಿಂದ ಕಂಟಿನ್ಯೂ ಮಾಡೋಣ, ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡೋಣ ಅನ್ನೋ ಥರ ಡಿಲೇ ಆಗ್ತಿರುತ್ತೆ. ಓಕೆನಾ. ಸೊ ನಿಮ್ಮ ಸಕ್ಸಸ್ ಯಾವಾಗಲೂ ಗುಟ್ಟಾಗೇ ಇರಲಿ. ಓಕೆನಾ. ನಿಮ್ಮ ಸ್ಟಾರ್ಟಿಂಗ್ ಯಾವಾಗಲೂ ಗುಟ್ಟಾಗೇ ಇರಲಿ. ನಿಮ್ಮ ಸಕ್ಸಸ್ ಯಾವಾಗಲೂ ಎಲ್ಲರೂ ಕಾಣಂಗೆ ಇರಲಿ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಸೊ ನಾನು ಇವಾಗ ರೀಸೆಂಟಾಗಿಯೇ ಒಂದು 15 ಡೇಸ್ ಏನೋ ಆಯಿತು ಅನಿಸುತ್ತೆ ಅದರ ವ್ಲಾಗ್ ಮಾಡಾಕಿ. ಜಸ್ಟ್ ನಂಗೆ ಇವಾಗೇ ಮೈಂಡ್ಗೆ ಬರ್ತಿಲ್ಲ ಗೈಸ್, ಅದು ಮಾಡಬೇಕು ಅಂತ ಅಂದ್ಕೊಂಡಿರೋದು. ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಮಾಡೇ ಮಾಡ್ತಿದ್ದೆ, ಕಾರಣಕ್ಕೂ ಬಿಡಲ್ಲ. ಯಾರು ಏನೇ ಅಂದರೂ ಕೂಡ, ಯಾರೆಷ್ಟೇ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳೋದಾಗಲಿ ಅಥವಾ ಕಣ್ಣು ಬೀಳುತ್ತೆ ತಿಳ್ತಾಳೆ ಅದನ್ನು ಮಾಡೋದಾಗಲಿ ಅಥವಾ ಹಂಗೆ ಮಾಡಿಬಿಡ್ತಾಳೆ, ಮುಂದುವರೆದು ಬಿಡ್ತಾಳೆ, ಬೆಳೆದು ಬಿಡ್ತಾಳೆ, ಸಪೋರ್ಟ್ ಮಾಡಿ ಅವ್ರು ಯಾರು ಏನೇ ಅಂದ್ಕೊಂಡ್ರು ಕೂಡ ನಾನು ಮಾಡೇ ಮಾಡ್ತೀನಿ. ಓಕೆನಾ. ನಾನು ಬಿಡೋ ಮಗಳೇ ಅಲ್ಲ, ನಾನು ಮಾಡೇ ಮಾಡ್ತೀನಿ. ನಾನು ಸಕ್ಸಸ್ ಅಂತ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ನನ್ನ ಮೇಲೆ. ಓಕೆನಾ. ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಸೊ ನಾನು ಹಾಗಾಗಿ ನಾನು ಯಾರು ಏನೇ ಅಂದರೂ ಕೂಡ ಅಷ್ಟೇ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ಕೆಲವರು ಅಂತಿದ್ರು, ಅಯ್ಯೋ ನಿನಗಿದೆಲ್ಲ ಏನಕ್ಕೆ ಬೇಕು, ಮಗು ನೋಡ್ಕೊಂಡು ಇರೋಕ್ಕಾಗಲ್ಲ ಮನೆಯಲ್ಲಿ, ಅದನ್ನೆಲ್ಲ ಮಾಡಿ ನೀನು ದುಡ್ಡು ಸಂಪಾದನೆ ಮಾಡೋದು ಮತ್ತೊಂದು ಮಾಡೋದೆಲ್ಲ ಇದ್ದಿದ್ದೆ, ಹೆಂಗೆ ಸಕ್ಸಸ್ಫುಲ್ ಅಷ್ಟೊಂದು ಬೇಗ ಕಾಣಲ್ಲ, ಹಾಗೆ ಹೀಗೆ ಅಂತ ಅನ್ನೋರೇ ಜಾಸ್ತಿ ಇದ್ರು. ಓಕೆನಾ. ಇನ್ನೂ ಅಂತಲೂ ಇರ್ತಾರೆ ಕೆಲವರು, ನಮ್ಮ ಮುಂದೆ ಏನಲ್ಲ ನಮ್ಮ ಹಿಂದೆ ಅನ್ಕೋತಾರೆ. ಓಕೆನಾ. ಅನ್ನೋರು ಯಾವತ್ತಿದ್ರು ಅಂತಲೇ ಇರ್ತಾರೆ. ನಾವು ಯಾವತ್ತಿದ್ರು ಮಾಡೋ ಕೆಲಸನ ಮಾಡಲೇಬೇಕು, ನಾವು ಯಾವತ್ತೂ ಬಿಡಬಾರ್ದು. ಎಲ್ಲೂ ಕೂಡ ನಿಮ್ಮ ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋಕ್ಕೆ ಹೋಗಬಾರ್ದು. ನೀವೇನು ನಾನು ಅಷ್ಟೇ ಕೂಡ, ಅನ್ನೋರು ಯಾವತ್ತಿದ್ರು ಅಂತಲೇ ಇರಲಿ. ಅವ್ರು ಯಾವತ್ತಿದ್ರು ಹಂಗೆ, ಅನ್ನೋರು ಯಾವತ್ತಿದ್ರು ಹಾಗೆ ಇರ್ತಾರೆ, ನಾವು ಯಾವತ್ತಿದ್ರು ಮುಂದೆ ಬೆಳಿತಾನೆ ಇರ್ತೀವಿ ಅನ್ನೋ ಒಂದು ಮೈಂಡ್ಸೆಟ್ ನಂದು. ಸೊ ಯಾರು ಏನೇ ಒಂದು ಅಂದರೂ ಕೂಡ ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣು ಅಥವಾ ಅವ್ರು ಏನೇ ಅಂದ್ಕೊಂಡ್ರು ಕೂಡ ನನ್ನ ಸಕ್ಸಸ್, ನನ್ನ ಜರ್ನಿನ ನಾನು ಸ್ಟಾರ್ಟ್ ಮಾಡೇ ಮಾಡ್ತೀನಿ. ನಾನು ಅದನ್ನ ಎಂಡ್ ಮಾಡೋದೇ ಇಲ್ಲ. ಓಕೆನಾ. ನಾನು ಅಂದ್ಕೊಂಡಿರ್ತೀನಿ ಮಾಡಬೇಕು ಅಂತ, ಬಟ್ ಅದು ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ನಾನು ಮಾಡಬೇಕು ಅಂದ್ಕೊಂಡಿರೋದು ಡಿಲೇ ಆದರೂ ಕೂಡ ನಾನು ಅದನ್ನು ನೆಕ್ಸ್ಟ್ ಡೇನಲ್ಲಿ ತುಂಬ ಚೆನ್ನಾಗಿ ಅದನ್ನು ಗ್ರೋ ಮಾಡ್ತೀನಿ. ಅದು ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ತುಂಬಾ ಇದೆ. ಸೊ ಅಷ್ಟೇ ಗೈಸ್, ನೀವು ಅಷ್ಟೇ ಯಾರೆಲ್ಲ ಏನೆಲ್ಲ ಒಳ್ಳೆ ಒಂದು ಥಾಟು ಅಥವಾ ಒಳ್ಳೆ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ಲೀಸ್ ಯಾರ ಹತ್ರನೂ ಏನು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆನಾ. ನಿಮ್ಮ ಒಂದು ಸಕ್ಸಸ್ಸು ಅಥವಾ ನಿಮ್ಮ ಒಂದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ಫುಲ್ಲು ಗುಟ್ಟಾಗಿ ಇರಲಿ. ಓಕೆನಾ. ಸೊ ನಿಮ್ಮ ಕೆಲಸ ಗುಟ್ಟಾಗಿರಲಿ.
ನಿಮ್ಮ ಸಕ್ಸಸ್ಸು ಅದೇ ಎಲ್ಲರೂ ನೋಡೋ ಥರನೇ ಇರಬೇಕು. ಸೊ ಯಾವತ್ತು ಯಾವುದೇ ಕಾರಣಕ್ಕೂ ನಿಮ್ಗೆ ಆಗದೆ ಇರೋರ ಹತ್ರ ಅಥವಾ ನಿಮ್ಮನ್ನು ನೋಡಿ ಹುರ್ಕೊಳ್ಳೋರ ಹತ್ರ ಜಲಸಿ ಪಡೋರ ಹತ್ರ ಮನೆ ಹಾಳು ಮಾಡ್ತಾರಲ್ಲ, ಮನೆ ಹಾಳು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಸೊ ಅಂಥವ್ರ ಹತ್ರ ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹೀಗೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಸೊ ಆ ಥರ ಅಂದ್ಕೊಂಡ್ರೆ ಆ ಕೆಲಸ ಅಲ್ಲಿಗೆ ಡ್ರಾಪ್ ಔಟ್ ಆಗೋದೇ ಇಲ್ಲ. ಓಕೆನಾ? ಸೊ ಇವನ್ ನನಗೂ ಕೂಡ ಅದೇನೇ, ಇವಾಗ ನಾನು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸ್ವಲ್ಪ ಡಿಲೇ ಆಗ್ತಿದೆ, ಅಷ್ಟು ಬಿಟ್ಟರೆ ನಾನು ಅದನ್ನು ಮಾಡ್ತೀನಿ. ಸಕ್ಸಸ್ ಕಾಣ್ತೀನಿ ಅಂತ ಕಾನ್ಫಿಡೆನ್ಸ್ ನನಗಿದೆ. ಸೊ ಇದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಸೊ ಯಾರು ಕೆಟ್ಟ ಕಣ್ಣು ದೃಷ್ಟಿನೂ ಬೀಳದೇ ಇರಲಿ, ನಿಮಗೂ ಕೂಡ ನೀವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಗಲಿ. ಇವನ್ ನಾನು ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ಕೂಡ ಒಂದೊಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ಮಾಲ್ ಇನ್ವೆಸ್ಟ್ಮೆಂಟು, ಸ್ಮಾಲ್ ಬಿಸ್ನೆಸ್ಸು, ಅದು ಸಕ್ಸಸ್ ಆಗಲಿ ಅಂತ ನಾನು ನನ್ನ ದೇವ್ರ ಕೇಳ್ಕೊಳ್ಳೋದೆ ನಾನು ಜಾಸ್ತಿ ಅದನ್ನು. ಸೊ ಇದಾಗಿತ್ತು ಗಾಯಸ್ ಇವತ್ತಿನ ಒಂದು ಮನದಾಳದ ಮಾತು ಅಂತಲೇ ಅಂದ್ಕೊಳ್ಳಿ. ಸೊ ಸಿಗುವ ನೆಕ್ಸ್ಟು ಬ್ಲಾಗಲ್ಲಿ. ಅಲ್ಲಿವರೆಗೂ ದಯವಿಟ್ಟು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ? ನಿಮ್ಮ ಏನು ಕೆಲಸ, ನಿಮ್ಮ ಸಕ್ಸಸ್ನ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.